ಸ್ವಾಗತ. ನಾನು ಆಕಾಶ್ ಸಾಲಿಗುಟ್ಟಿ. ಮುಖ್ಯಾಂಶಗಳು ವಾರ್ತೆಗಳ ವಿವರ. ಎಪಿಜೆ ಅಬ್ದುಲ್ ಕಲಾಂ ಪ್ರೀಮಿಯರ್ ಲೀಗ್ನ ಯಶಸ್ಸಿನ ಹಿನ್ನೆಲೆ ಗುರುವಾರ ದಿನ ಆಯೋಜಕರ ವತಿಯಿಂದ ಸನ್ಮಾನ್ಯ ಮಿಥುನ್ ಪಾಟೀಲ್ ಅವರಿಗೆ ಸನ್ಮಾನಿಸಿದರು. ಶಾಸಕ ಜಿಎಸ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ಬೇಕೆಂಬ ಹಂಬಲದಲ್ಲಿ ಕಾರ್ಯಕರ್ತರು. ಇದರ ಬಗ್ಗೆ ಮಿಥುನ್ ಪಾಟೀಲ್ ಅವರು ಹೇಳಿದ್ದರು. ಇದರ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಸರ್, ಈಗ ರೋಣ ತಾಲೂಕಿನಾದ್ಯಂತ ಒಂದು ಏನಾಗಿದೆ ಅಂದರೆ ನಮ್ಮ ಜಿಎಸ್ ಪಾಟೀಲ್ ಸಾಹೇಬರಿಗೆ ಸಚಿವ ಸ್ಥಾನ ಅಂದರೆ ಸಚಿವ ಸಂಪುಟ ವಿಸ್ತರಣೆ ಆಗುವ ಮೇಲೆ ಇಡೀ ತಾಲೂಕಿನಾದ್ಯಂತ ಒಂದು ಸಚಿವ ಸ್ಥಾನ ನೀಡಬೇಕು ಅನ್ನೋಂಥದ್ದು ಎಲ್ಲ ಕಾರ್ಯಕರ್ತರ ಅಭಿಪ್ರಾಯ ಆಗಿದೆ ಸರ್. ಅವರೆಲ್ಲ ಕೂಡ ಅಷ್ಟು ಒಂದು ಸಾಹೇಬ್ರ ಮೇಲೆ ಅಷ್ಟೆಲ್ಲ ಅಭಿಮಾನಗಳನ್ನು ಇಟ್ಕೊಂಡು ಅಷ್ಟೆಲ್ಲ ಮಾಡ್ತಾ ಇದ್ದಾರೆ ಸರ್. ಅದಕ್ಕೆ ಆ ಒಂದು ಕಾರ್ಯಕರ್ತರಿಗೆ ಆ ಒಂದು ಅತಿಯಾಸೆ ಅನ್ನೋ ರೀತಿ ಒಳಗೆ ಸರ್ ತಾವೇನು ಹೇಳ್ತೀರಿ ಸರ್? ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಶಾಸಕರು ಆದಂಥ ಸನ್ಮಾನ್ಯ ಜಿಎಸ್ ಪಾಟೀಲ್ ಸಾಹೇಬರು ಭಾಳ ಹಿರಿಯ ರಾಜಕಾರಣಿ. ಇವತ್ತು ನಮ್ಮ ರೋಣ ಮತಕ್ಷೇತ್ರದಿಂದ ಇವತ್ತು 4ನೇ ಬಾರಿಯಾಗಿ ಆಯ್ಕೆಯಾಗಿದ್ದಾರೆ. ಇವತ್ತು ಸಾಕಷ್ಟು ಜನ ಅವರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಆಶೀರ್ವಾದದಿಂದ ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಇವತ್ತು ನಮ್ಮ ರೋಣ ಮತಕ್ಷೇತ್ರದಲ್ಲಿ ಇವತ್ತು ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿದ್ದಾವೆ. ಇವತ್ತು ಎಲ್ಲ ನಮ್ಮ ಪಕ್ಷದೆಲ್ಲ ಹಿರಿಯ ಮುಖಂಡರು, ಎಲ್ಲ ಪಕ್ಷದೆಲ್ಲ ಕಾರ್ಯಕರ್ತರು ಅವ್ರದ್ದೊಂದು ದೊಡ್ಡ ಅಭಿಲಾಷೆ ಇದೆ. ಇವತ್ತೆಲ್ಲ ಅವರು ಇನ್ನೂ ಹೆಚ್ಚು ಸ್ಥಾನಮಾನವನ್ನು ಮಾನ್ಯ ನಮ್ಮ ಜನಪ್ರಿಯ ಶಾಸಕರಾದಂಥ ಜಿಎಸ್ ಪಾಟೀಲ್ ಸಾಹೇಬರಿಗೆ ಸಿಗಬೇಕು. ಅದರಿಂದ ಹೆಚ್ಚು ನಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಬೇಕು ಅನ್ನುವಂಥ ಒಂದು ಸಾಕಷ್ಟು ಅಭಿಲಾಷೆಯನ್ನು ಇಟ್ಕೊಂಡು ಇವತ್ತು ಎಲ್ಲ ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು ಇವತ್ತು ರೋಣ ಮತಕ್ಷೇತ್ರದಿಂದ ಸಾಕಷ್ಟು ಭಾಳ ವರ್ಷದಿಂದ ಇವತ್ತು ಆ ಸ್ಥಾನವನ್ನು ಅವರಿಗೆ ನಮ್ಮ ಪಕ್ಷದವರು ಅದಕ್ಕೆ ಲಭಿಸಬೇಕಂತೇಳಿ ಸಾಕಷ್ಟು ದಿನದಿಂದ ಹೋರಾಟ ಮತ್ತು ಅದಕ್ಕೆ ಸಾಕಷ್ಟು ಕೂಡ ಇವತ್ತೆಲ್ಲ ಕೇಳಿ ಬಂದಿದೆ. ಅದರ ಪ್ರಕಾರ ಇವತ್ತೆಲ್ಲ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು, ಮುಖಂಡರು ಕೂಡ ಇವತ್ತು ಅವರಿಗೆ ಕೇಳೋದು ಇವತ್ತು ನಂದು ಆಸೆ ಇದೆ. ಇವತ್ತು ಯಾಕಂತಂದರೆ ಅವರ ಮಗನಾಗಿ ಇವತ್ತು ನಾನು ಒಬ್ಬ ಪಕ್ಷದ ಸದಸ್ಯನಾಗಿ ಇವತ್ತು ಅವರ ಜೊತೆ ಕೆಲಸ ಮಾಡ್ತಕ್ಕಂಥ ಒಂದು ಭಾಗ್ಯ ನಮಗೆ ಇದೆ. ಅದಕ್ಕೆ ಅಂಥ ಒಂದು ವಿಚಾರದಲ್ಲಿ ಅವ್ರ ಕೆಲಸ ಕಾರ್ಯಗಳನ್ನೆಲ್ಲ ನೋಡಿಕೊಂಡು ಮಾಡ್ತಕ್ಕಂಥ ಸೇವೆ ಯಾವಾಗಲೂ ಕೂಡ ಜನರ ಒಡನಾಟಿನಲ್ಲಿರ್ತಕ್ಕಂಥವ್ರು, ಜನರ ಬಗ್ಗೆ ಸಾಕಷ್ಟು ಅಪಾರವಾದ ಕಾಳಜಿಯನ್ನು ಇಟ್ಕೊಂಡು ಇವತ್ತೆಲ್ಲ ನಮ್ಮ ರೋಣ ಮತಕ್ಷೇತ್ರದಲ್ಲಿ ಇವತ್ತು ಸಾಕಷ್ಟು, ಯಾಕಂತಂದರೆ ಇಲ್ಲಿ ಯಾವುದು ನೀರಾವರಿ ಸೌಲಭ್ಯಗಳು ಏನೂ ಇಲ್ಲ, ಆದರೂ ಕೂಡ ಇವತ್ತು ಸಾಕಷ್ಟು ಇವತ್ತೆಲ್ಲ ಕೆರೆಗಳನ್ನು ತುಂಬಿಸ್ತಕ್ಕಂಥದ್ದು. ಇವತ್ತು ನಮ್ಮ ರೋಣ ಮತಕ್ಷೇತ್ರದಲ್ಲಿ ಎಷ್ಟೊಂದು ದೊಡ್ಡ ಕೆರೆಗಳಿದಾವೆ. ಅವನ್ನೆಲ್ಲ ಇವತ್ತು ಮುಂಡ್ರಿಗೆ ಭಾಗದಲ್ಲಿರ್ಬೋದು, ರೋಣ ಗಜೇಂದ್ರಗಡ ಭಾಗದಲ್ಲಿರ್ಬೋದು, ಎಲ್ಲ ಕೆರೆಗಳನ್ನು ಇವತ್ತು ನದಿಯ ಮೂಲಕ ನದಿ ನೀರಿನಿಂದ ತುಂಬಿಸ್ತಕ್ಕಂಥ ಒಂದು ದೊಡ್ಡ ಕೆಲಸವನ್ನು ಭಾಳ ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ. ಅದು ಇವತ್ತೆಲ್ಲ ಜನರು ಕೂಡ ಅವರಿಗೆ 1000 ಕೆರೆಗಳ ಸರ್ದಾರ್ ಅನ್ನುವಂಥ ಬಿರುದನ್ನು ಕೂಡ ಇವತ್ತು ಜನರೇ ಕೊಟ್ಟಿದ್ದು. ಅಂಥ ಒಬ್ಬ ನಾಯಕರಿಗೆ ಇನ್ನೂ ಹೆಚ್ಚು ಒಂದು ಸ್ಥಾನಮಾನ ಸಿಕ್ಕರೆ ಇವತ್ತು ಕೂಡ ಇನ್ನೂ ಹೆಚ್ಚು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಈ ಭಾಗದಲ್ಲಿ ಮುಖ್ಯವಾಗಿ ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದು, ಇವತ್ತು ಬಡವರಿಗೆ ಅನುಕೂಲ ಆಗ್ತಕ್ಕಂಥದ್ದು ಅಂಥ ವಿಚಾರಗಳನ್ನ ಇಟ್ಕೊಂಡು ಇವತ್ತು ನಮ್ಮ ಎಲ್ಲ ಪಕ್ಷದೆಲ್ಲ ಹಿರಿಯ ಮುಖಂಡರು, ಕಾರ್ಯಕರ್ತರು ಇವತ್ತೆಲ್ಲ ಕೇಳ್ತಾ ಇದ್ದಾರೆ. ಅವರು ಕೇಳೋದ್ರಲ್ಲಿ ಭಾಳ ಒಂದು ಒಳ್ಳೆಯ ಒಂದು ಇದೇ ಇದೆ ಅನ್ನುವಂಥ ಕೂಗು ಇದೆ ಅನ್ನೋದು ಇವತ್ತು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಸರ್. ಈಗ ನಮ್ಮ ಗದಗ ಜಿಲ್ಲೆಯೊಳಗೆ ಗಜೇಂದ್ರಗಡ ಮತ್ತು ರೋಣ ವಿಧಾನಸಭಾ ಕ್ಷೇತ್ರ ಅತ್ಯಂತ ದೊಡ್ಡದಾಗಿರ್ತಕ್ಕಂಥದ್ದು. ಶಾಸಕರಾಗಿ ಸಾಹೇಬರು ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಸಚಿವ ಸ್ಥಾನ ಸಿಕ್ಕರೆ ಇಡೀ ಒಂದು ಗಜೇಂದ್ರಗಡ ಮತ್ತು ರೋಣ ತಾಲೂಕನ್ನು ಒಂದು ಮಾದರಿ ತಾಲೂಕನ್ನಾಗಿ ಮಾಡ್ತಾರೆ ನಮ್ಮ ಸಾಹೇಬರು ಅಂತೇಳಿ ಅವರ ಕಾರ್ಯಕರ್ತರೆಲ್ಲರೂ ಕೂಡ ಹೇಳ್ತಾರೆ ಸರ್. ಅದಕ್ಕೆ ಅವರು ಒಂದು ಮಾತು ಹೇಳಿದೆ ಸರ್. ಈಗ ನೀವು ಹೇಳಿದ್ದು ಖಂಡಿತ ಅದು. ಯಾಕಂತಂದರೆ ಇವತ್ತು ಅವ್ರನ್ನ ನೋಡಿದಾಗ, ಇವತ್ತು ಮಾನ್ಯ ಶಾಸಕರನ್ನ, ಜನಪ್ರಿಯ ಶಾಸಕರನ್ನ ಜಿಎಸ್ ಪಾಟೀಲ್ ಸಾಹೇಬರು ನೋಡಿದಾಗ ಇವತ್ತು ತಮ್ಮ ಶಾಸಕರ ಒಂದು ಇದರಲ್ಲಿ ಸ್ಥಾನದಲ್ಲಿನೇ ಸಾಕಷ್ಟು ಇವತ್ತು ಅವ್ರಿಗೆ ಏನು ಜನ ಆಶೀರ್ವಾದ ಮಾಡಿದಾಗ, ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಾಗ ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿದ್ದಾವೆ. ಈಗಾಗಲೇ ಇನ್ನೂ ಹೆಚ್ಚು ಆಗ್ತಕ್ಕಂಥದ್ದು ಇವತ್ತು ಒಂದು ದೊಡ್ಡ ಸ್ಥಾನ, ಮಂತ್ರಿ ಪದವಿ ಸ್ಥಾನವನ್ನು ಸ್ಥಾನಮಾನವನ್ನು ಸಿಕ್ಕರೆ
ನಿಜವಾಗ್ಲೂ ಖಂಡಿತವಾಗಿಯೂ ಹೆಚ್ಚು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಒಂದು ಮಾದರಿ ಕ್ಷೇತ್ರವನ್ನಾಗಿ ಇವತ್ತು ನಮ್ಮ ಗಜೇಂದ್ರಗಡ ತಾಲೂಕು ಇರ್ಬೋದು, ರೋಣ ತಾಲೂಕು ಇರ್ಬೋದು, ಇನ್ನೂ ಹೆಚ್ಚು ಇವತ್ತೆಲ್ಲ ಹೊಸ ತಾಲೂಕು ಆದಮೇಲೆ ಗಜೇಂದ್ರಗಡ ಹೊಸ ತಾಲೂಕು ಆದಮೇಲೆ ಸಾಕಷ್ಟು ಇನ್ನೂ ಅದಕ್ಕೆ ಸಿಗಬೇಕಾದಂಥ ಇವನ್ನೆಲ್ಲ ಆಡಳಿತ ವ್ಯವಸ್ಥೆಯಲ್ಲಿ ಬರಬೇಕಾದಂಥ ಕಾಮಗಾರಿಗಳು ಇವತ್ತೆಲ್ಲ ಸಾಕಷ್ಟು ಇದೆ. ಅಂಥವನ್ನೆಲ್ಲ ಇವತ್ತು ಸಚಿವ ಸ್ಥಾನದಲ್ಲಿ ಸಿಕ್ಕಾಗ ಹೆಚ್ಚು ಅಭಿವೃದ್ಧಿ ಕೆಲಸ ಕಾರ್ಯಗಳು ವೇಗವಾಗಿ ಆಗಿ ಇವತ್ತು ನಮ್ಮ ಕ್ಷೇತ್ರಕ್ಕೆ ಒಂದು ಹೆಚ್ಚಿನ ಒಂದು ಕೆಲಸ ಕಾರ್ಯಗಳಾಗ್ತಾವ ಅನ್ನೋದು ಇವತ್ತು ಅದು ಎಲ್ಲರಲ್ಲಿ ವಿಶ್ವಾಸ ಇದೆ. ಅದಕ್ಕೆ ಅವರಿಗೆ ಸಚಿವ ಸ್ಥಾನ ಸಿಗಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಎಸ್, ನಾವು ಚಾನಲ್ ಕೂಡ ಕಳಕಳಿಯಿಂದ ವಿನಂತಿಯನ್ನು ಮಾಡ್ತೀವಿ ಸಿದ್ದರಾಮಯ್ಯ ಸಾಹೇಬರಿಗೆ, ನಮ್ಮ JS ಪಾಟೀಲ್ ಸಾಹೇಬರಿಗೆ ನೀಡಲಿ ಅಂತ ಧನ್ಯವಾದಗಳು. ಥ್ಯಾಂಕ್ ಯು. ಶ್ರೀ ಅನ್ನದಾನೇಶ್ವರ ITI ಮಹಾವಿದ್ಯಾಲಯದಲ್ಲಿ 2025-26ನೇ ಸಾಲಿನ ವಿವಿಧ ಸಾಂಘಿಕ ಚಟುವಟಿಕೆಗಳ ಉದ್ಘಾಟನೆ ಹಾಗೂ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ಬುಧವಾರದಂದು ನಡೆಯಿತು. ಪಾಸಿಂಗ್ ಭಾಳ ಡಿಫಿಕಲ್ಟಿ ಇತ್ತು. ಏನು ಕಲಿಸಿದ್ರೆ ಅಂದರೆ ಫಿಟ್ಟರ್ ಕಲಿಸುವಂಥ JDO ಎಲೆಕ್ಟ್ರಿಷಿಯನ್ ಕ್ಯಾಲ್ಕುಲೇಷನ್ ಕಲಿಸ್ಬಿಟ್ಟ. ಸರ್ ಏನೋ ಕಲಿಸಿದ್ರು, ಅವ್ರು ಏನು ಕಲಿಸಿದ್ರು ನಮ್ಗೆ ಗೊತ್ತಿಲ್ಲ. ಪರೀಕ್ಷೆ ಕೂತಾಗ ಯಾವ ಕ್ವಶನಿಗೂ ಅವ್ರು ಹೇಳಿದ್ದಿಲ್ಲ, ಬೇರೆನದಾವು. ನಾವು ತಯಾರಾಗಿದ್ದ ಬೇರೆದಕ್ಕಾಗಿವಿ, ಅಲ್ಲಿ ಹೋಗಿ ಕೂತ್ಕೊಂಡಾಗ ಬೇರೆ ಅದಾವೆ. ಆದರೂ ನಾವು ಯಾರನ್ನೂ ಇವತ್ತಿಗೂ ಕೂಡ ಸರ್ನ ತೆಗಳ್ತಿಲ್ಲ. ಕಾರಣ ಏನಂದ್ರೆ ಅಲ್ಲಿರುವಂಥ ಮ್ಯಾನೇಜ್ಮೆಂಟ್ ಎಲ್ಲ ವ್ಯವಸ್ಥೆನ ಕಲ್ಪಿಸಿಕೊಟ್ಟಿರಲಿಲ್ಲ. ಬಟ್ ನೀವು ಎಷ್ಟು ಲಕ್ಕಿ ಇದ್ದೀರ ಅಂದ್ರೆ ಗದಗ ಜಿಲ್ಲೆ ಒಳಗೆ ಒಂದು ಒಳ್ಳೆ ITI ಕಾಲೇಜ್ ಯಾವುದಂದ್ರೆ ಅನ್ನದಾನೇಶ್ವರ ಕೈಗಾರಿಕಾ ತರಬೇತಿ. ಇಲ್ಲಿರುವಂಥ ಎಲ್ಲ ಮ್ಯಾನೇಜ್ಮೆಂಟು ಭಾಳ ಕಷ್ಟಪಟ್ಟು ಎಲ್ಲ ಇಕ್ವಿಪ್ಮೆಂಟ್ ತೊಗೊಂಡು ಬಂದಿದೆ. ಹೆಚ್ಚು ಕಡಿಮೆ ITIನ ನೀವೇ ನೋಡ್ಕೊಂಬರ್ರಿ, ಬೇರೆ ITI ಕಾಲೇಜ್ಗಳನ್ನ ನೋಡ್ಕೊಂಬರ್ರಿ. ಗುಡಾನ್ಯಾಗ ನಡೆಸ್ತಾರ, ಶೆಡ್ನಾಗ ನಡೆಸ್ತಾರ, ಇಲ್ಲ ಯಾವ್ದಾರ ಸೊಸೈಟಿ ನಡೆಸ್ತಾರೆ, ಇನ್ನೆಲ್ಲೆಲ್ಲೋ ನಡೆಸ್ತಾರೆ. ಬಟ್ ITI ಬರಬೇಕಾದಂಥ ವಿದ್ಯಾರ್ಥಿಗಳಿಗೆ ಯಾರು ಅಂತಂದ್ರೆ, ಯಾರು ಬಡ ವಿದ್ಯಾರ್ಥಿಗಳಂದ್ರೆ ಅವ್ರ ITI ಬರ್ತಾರ, ಯಾರಿಗೆ ಉದ್ಯೋಗದ ಅವಶ್ಯಕತೆ ಐತಿ ತಕ್ಷಣಕ್ಕೆ ಅವ್ರ ITI ಬರ್ತಾರ, ಯಾರು ಮುಂದೆ ಕಲಿಯೋದೇನು ಉದ್ಯೋಗ ಬೇಕಾಗಿಲ್ಲ ನಾ ತಕ್ಷಣಕ್ಕೆ ಏನಾದ್ರು ಒಂದು ಮಾಡ್ಬೇಕನ್ನೋರು ITI ಬರ್ತಾರ. ಮತ್ತು ಕೆಲವರು ನನಗೆ ಸೈನ್ಸ್ ಆಗಂಗಿಲ್ಲ, ಕಾಮರ್ಸ್ ಆಗಂಗಿಲ್ಲ, ಬರ್ಯಾಕೆ ಬರಂಗಿಲ್ಲ, ಓದಕ್ಕೆ ಬರಂಗಿಲ್ಲ, ನನಗೆ ಬೇಡ ITI ಬರ್ತೀನಿ ಅಂತ ಬರ್ತಾರೆ. ಬಟ್ ಮಕ್ಕಳು ಇದುವರೆಗೂ ಸರ್ ಹೇಳಿದ್ರು, ನಿಮಗೆ ಸ್ಕಿಲ್ ಬಗ್ಗೆ ಹೇಳಿದ್ರು. ಸ್ಕಿಲ್ ಇಲ್ಲ ಅಂದ್ರೆ ಕಿಲ್ ಆಗ್ತೀರಿ, ಕಿಲ್ ಆಗಲಿಲ್ಲ ಅಂದ್ರೆ ಇಲ್ಲ ಆಗ್ತೀರಿ. ಉಳಿದಿದ್ದು ನಿಮ್ಗೆ ಎರಡು ಎಲ್ ಅದಾವ ಕೊನೆಗೆ. ಆ 2 L ಯಾವುದಂದ್ರೆ ಲವ್ ಯುವರ್ ಸೆಲ್ಫ್, ಲೈಕ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಪ್ರೀತಿಸಬೇಕು, ನಿಮ್ಮನ್ನು ನೀವು ಇಷ್ಟಪಡಬೇಕು. ಯಾವಾಗ ನೀವು ಇದನ್ನು ಮಾಡ್ತೀರೋ ಅವತ್ತು ನೀವು ಉನ್ನತವಾದಂಥ ಹುದ್ದೆಗೆ ಇರ್ತೀರಿ. ಇದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಸರ್ ವರ್ಲ್ಡ್ ಸ್ಕಿಲ್ ಕಾಂಪಿಟೇಷನ್ ಬಗ್ಗೆ ಹೇಳಿದರು. ನೀವು ನಡುಕಟ್ಟಿನ ಅನ್ನುವಂಥ ಹೆಸರು ಕೇಳಿರ್ಬೋದು ನೀವೆಲ್ಲ. ಇವತ್ತು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ಏನೂ ಸಾಲಿ ಕಲಿದೆ ಇರುವಂಥ ಒಬ್ಬನ ಮನೆಗೆ 3 ಸಲ ರೈಡ್ ಮಾಡ್ಯಾರಂತಂದ್ರೆ ಅವ ಯಾರಂದ್ರೆ ನಡುಕಟ್ಟಿನವರು ಕೂರ್ಗಿ ತಯಾರು ಮಾಡ್ತಾರೆ, ಕುಂಟಿ ತಯಾರು ಮಾಡ್ತಾರೆ, ಟ್ರ್ಯಾಕ್ಟರ್ಗೆ ಬೇಕಾಗಿರುವಂಥ ಎಲ್ಲ ಉಪಕರಣಗಳನ್ನು ತಯಾರು ಮಾಡ್ತಾರೆ. ಅವರ ಆದಾಯ ಒಂದು ದಿವಸಕ್ಕೆ ಒಂದು ಟೈಮಿಗೆ 50 ಲಕ್ಷ ದಾಟಿತ್ತು. ಒಂದು ಯೋಚನೆ ಮಾಡ್ರಿ, ನೀವು ಏನೂ ಕಲಿದೇ ಇರುವಂಥ ಒಬ್ಬ ವ್ಯಕ್ತಿ ಪ್ರತಿ ದಿವಸ 50 ಲಕ್ಷ ರೂಪಾಯಿ ಗಂಟಲೆ ಆದಾಯನ ಗಳಿಸ್ತಾನೆ. ಆದಾಯ ಅದು ಲಾಭ ಅಲ್ಲ, ನಾ ಹೇಳೋದು ಪದ ತಿಳ್ಕೊಳ್ಳಿ. ಯಾಕಂದ್ರೆ ಅದರಲ್ಲಿ ಖರ್ಚುಗಳಿರ್ತಾವೆ, ಅವನು ತೆಗೆದ ಮೇಲೆ ಅವ್ನು ಉಳಿಯತಕ್ಕಂಥದ್ದು ಲಾಭ. ಹಾಗಾಗಿ ಅವರ ಆದಾಯ 50 ಲಕ್ಷದವರೆಗೆ ಹೋಗುತ್ತಂದ್ರೆ ಪ್ರತಿ ದಿವಸ ಅವ್ರ ಸೇಲಿಂಗ್ ಎಷ್ಟಿತ್ತು. ಇವತ್ತು ಅವರನ್ನೇ ನೋಡಿ ನಮ್ಮ ಪ್ರಧಾನಮಂತ್ರಿಯವರು ಇನ್ಕಮ್ ಟ್ಯಾಕ್ಸ್ ಅವರಿಗೆ ರೈಡ್ ಆದಮೇಲೆ ನಮ್ಮ ಪ್ರಧಾನಮಂತ್ರಿ ಅವರು ಅವರಿಗೆ ಅಪ್ರಿಸಿಯೇಷನ್ ಮಾಡ್ತಾರೆ. ಮನ್ ಕಿ ಬಾತ್ ಒಳಗೆ ನಡುಕಟ್ಟಿನ ಅನ್ನುವಂಥ ಒಬ್ಬ ಸಾಲಿ ಕಲಿದೆ ಇರುವಂಥ ಒಬ್ಬ ವ್ಯಕ್ತಿ ಇಂಥ ಒಂದು ಕೌಶಲ್ಯದಿಂದ ಜಗತ್ತಿನಲ್ಲಿ ಬೇರೆ ಬೇರೆ ದೇಶಗಳಿಗೆ ಅವನ ಪ್ರಾಡಕ್ಟ್ಗಳು ಎಕ್ಸ್ಪೋರ್ಟ್ ಆಗ್ತವೆ. ಹಂಗಂದ್ಮೇಲೆ ನೀವು ಯೋಚನೆ ಮಾಡ್ಬೋದು, ಈಗ ನಿಮಗೆ ಬರೀ ಫಿಟ್ಟರ್ನವರಿಗೆ ಫೈಲಿಂಗ್ ಮಾಡೋದಂದ್ರೆ ಬೇಸರ ಆಗುತ್ತೆ. ಇಲೆಕ್ಟ್ರಿಷಿಯನ್ದವ್ರಿಗೆ ನನಗೆ ತಿಳ್ಕಟ್ಟಿ ಹೊಸ ಹುಡುಗರು ಬಂದವರಿಗೆ ಟ್ವಿಸ್ಟ್ ಮಾಡೋದು ಕಲಿಸ್ತಾರೆ. ನೀವು ಕಾಪರ್ ವೈರು ಅಲ್ಯೂಮಿನಿಯಂ ವೈರ್ ಕೂಡಿಸಿ ಹೆಂಗೆ ಟ್ವಿಸ್ಟ್ ಮಾಡ್ಬೇಕಂತ ಹೇಳಿ ಪ್ರಾಕ್ಟಿಕಲ್ ಬುಕ್ದೊಳಗೆ ಅವನ್ನ ಡೈಗ್ರಾಮ್ ತೆಗೆದು ಟ್ವಿಸ್ಟ್ ಹೆಂಗೆ ಮಾಡ್ಬೇಕಂತ ಕಲಿಸ್ತಾರೆ. ಅದು ಸಿಂಪಲ್ ಇರ್ಬೋದು. ನಾವು ಟ್ವಿಸ್ಟ್ ಮಾಡೋದಕ್ಕೂ ಇಲೆಕ್ಟ್ರಿಷಿಯನ್ ಕಲಿತಂಥ ಸ್ಕಿಲ್ ಆಗಿರುವಂಥ ಹುಡುಗ ಟ್ವಿಸ್ಟ್ ಮಾಡೋದಕ್ಕೂ ವ್ಯತ್ಯಾಸ ಐತಿ. ನಾವು ಮಾಡಿದ್ರೆ ಕಾರ್ಬನ್ ಬಂದ್ಬಿಡುತ್ತದು, ನೀವು ಮಾಡಿದ್ರೆ ಅದು ಕಾರ್ಬನ್ ಬರಂಗಿಲ್ಲ. ಕಾರಣ ಏನಂದ್ರೆ ಅದು ಮಧ್ಯದೊಳಗೆ ಒಂದು ಸ್ವಲ್ಪ ಗ್ಯಾಪ್ ಕೊಡಲಾರ್ದಂಗೆ ಟ್ವಿಸ್ಟ್ ಮಾಡಬೇಕಾಗತ್ತೆ. ಆ ಟ್ವಿಸ್ಟ್ ಆದಾದ ಮೇಲೆ ನೀವು ಪ್ರಾಕ್ಟಿಕಲ್ ಸರಿ ಇದ್ದಿಲ್ಲ ಸರ್ ನೋಡಿ ಫೈನಲ್ ಮಾಡ್ತಾರೆ. ಇಲ್ಲಿಂದನೇ ಆರಂಭ ಆಗುತ್ತಾ ಕೌಶಲ್ಯ ಅಂದ್ರೆ ಏನಂತ ಹೇಳಿ.
ಈ ಕೌಶಲ್ಯ ನೀವು ಚೆನ್ನಾಗಿ ಮಾಡ್ಕೊಂಡಿದ್ರೆ ಬೇಕಾದನ್ನ ಸಾಧಿಸ್ಬೋದು. ಮಕ್ಕಳು ಇವತ್ತು ಎಲ್ಲಿಗೆ ಬಂದಿದೆ ಅಂದ್ರೆ, ನಾನು ನಿಮಗೆ ಮುಖ್ಯವಾಗಿ ITIದವರಿಗೆ ಸರ್ ಹೇಳಿದ್ರು ಉದ್ಯೋಗಾವಕಾಶದ ಬಗ್ಗೆ, ಕೌಶಲ್ಯದ ಬಗ್ಗೆ ಹೇಳಿದ್ರು. ನಾನು ಅದು ಮುಂದುವರೆದು ಭಾಗ ಹೇಳ್ತೀನಿ. ಇವತ್ತೆಲ್ಲರ ಜಗತ್ತನ್ನ ನಾಲೆಜ್ ಹಾಳಾಕತೈತಿ ಅಂತ. ಇದು ತಪ್ಪು. ಇನ್ಮೇಲೆ ನಾಲೆಜ್ ಹಾಳಂಗಿಲ್ಲ ಇನ್ಮೇಲೆ. ಯಾಕಂದ್ರೆ ನಾಲೆಜ್ ಎಲ್ಲಿ ಐತೆ ಅಂದ್ರೆ ನಿಮ್ಮ ಜೇಬ್ನೊಳಗೆ ಐತಿ, ಮೊಬೈಲ್ನೊಳಗೆ ನಿಮ್ಮ ನಾಲೆಜ್ ಐತಿ. ನಿಮ್ಗೇನು ಗೊತ್ತಿಲ್ಲ ಅದ್ರೊಳಗೆ ಹೇಳ್ಬಿಡೋದು, ಕೇಳಬೇಕು, ಅದನ್ನ ಹೆಂಗೆ ತಿಳ್ಕೊಬೇಕು ಅನ್ನೋದು ನಿನಗೊಂದು ಬೇಕು. ಅದೇ ಇವತ್ತಿನ ಮೇಲೆ ಜಗತ್ತಾಳೋದು ನಾಲೆಜ್ ಅಲ್ಲ, ಕೌಶಲ್ಯ ಆಳುತ್ತೀವಿ. ಹಾಗಾಗಿ ಕೌಶಲ್ಯದ ಕಾಲ ಅಂತ ತಿಳ್ಕೊಂಡೆ ನಮ್ಮ ದೇಶದೊಳಗೆ ಇವತ್ತು ITIಗಳನ್ನ ಚೀನಾದ ಮಾದರಿಯಿಂದ ನಮ್ಮ ದೇಶದೊಳಗೆ ಮಾಡಿದ್ರು. ಇವತ್ತು ಏನಾಗಿದೆ ಅಂದ್ರೆ, ನಮ್ಮ ಗೆಳೆಯ ಒಬ್ಬ ರಾಮು ಅಂತಿದ್ದಾರೆ, ಬಾಗಲಕೋಟೆ ಮೂಲದವರು. ಇವತ್ತು ಅವನು ಮುಂಬೈದೊಳಗೆ ಸೆಟ್ಲ್ ಅದ. ಅವನು ಬಹಳ ಸಾಲಿ ಕತ್ತಿಲ್ಲ, PUCಗೆ ಡ್ರಾಪ್ ಔಟ್ ಅವನು. ಆಮೇಲೆ ಅವನು ಏನು ಮಾಡ್ದ, ಹೋಗಿ ಸರ್ಕಾರದಿಂದ ಈ ಇಂಡಸ್ಟ್ರಿಯಲ್ ಸೈಟ್ಗಳನ್ನ ತಗೊಂಡು ಅಲ್ಲಲ್ಲೇ ಫ್ಯಾಕ್ಟ್ರಿ ಮಾಡಿದ. ಫ್ಯಾಕ್ಟ್ರಿ ಮಾಡಿ ಅವನು ಪುಣಾದಲ್ಲಿ ಫ್ಯಾಕ್ಟ್ರಿ ಅದಾವು, ಬೆಳಗಾಂದೊಳಗೆ ಫ್ಯಾಕ್ಟ್ರಿ ಅದಾವು, ಧಾರವಾಡ ಇಂಡಸ್ಟ್ರಿಯಲ್ ಎಸ್ಟೇಟ್ ಫ್ಯಾಕ್ಟ್ರಿ ಅದಾವು, ಹುಬ್ಳಿ ಗೋಕುಲ್ ರಸ್ತೆಯಲ್ಲಿ ಫ್ಯಾಕ್ಟ್ರಿ ಅದಾವು. ಅವನು ಫ್ಯಾಕ್ಟ್ರಿ ಅದಾವ ಅಂತ ಕೇಳಿದ್ದೆ, ನಾನು ಫ್ಯಾಕ್ಟ್ರಿ ನೋಡಿದ್ದಿಲ್ಲ. ಅವನಿಗೆ ಒಂದ್ಸಾರಿ ನಾನು ಬಂದಾಗಿರಂತೆ, ಬರೇ ಹೇಳ್ತೀಪ ಒಂದ್ಸಲ ಫ್ಯಾಕ್ಟ್ರಿ ತೋರಿಸ್ನಂಗೆ ಅಂದೆ ನಾನು. ಅವ ಕರ್ಕೊಂಡು ಹೋಗಿ ಹುಬ್ಳಿನಲ್ಲಿರುವಂಥ ಫ್ಯಾಕ್ಟ್ರಿ ಕರ್ಕೊಂಡು ಹೋದ. ಫ್ಯಾಕ್ಟ್ರಿ ಹೊರಗಡೆ ಒಂದು ಆಫೀಸ್ ಐತಿ, ಆಫೀಸ್ನೊಳಗೆ ಒಂದು ಹುಡುಗಿ ಕಂಪ್ಯೂಟರ್ ಟೈಪ್ ಮಾಡಾಕತ್ತಾರ, ಹೊರಗಡೆ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಅದಾರ, ಅವ್ನು ನೀರು ಬಿಡಾಕತ್ತಾನ ಗಾರ್ಡನಿಗೆ. ಫ್ಯಾಕ್ಟ್ರಿ ಚಲೋ ಆಗಿದ್ದೇನು ಸೌಂಡು ಕಾಣಿಸ್ಬೋದು, ಫ್ಯಾಕ್ಟ್ರಿ ಕ್ಲಿಯರ್. ನಾನು ಕೇಳಿದೆ, ಇದೇನು ಇವತ್ತು ಶಟ್ ಡೌನ್ ನಂದೆ ಅಂತ, ಇವತ್ತು ಸುಟ್ಟಿ ಐತನಪ್ಪ ಅಂತಂದೆ ನಾನು, ಅಥವಾ ಪ್ರೊಡಕ್ಷನ್ ಬಂದ್ ಐತನ ಅನ್ನೋಂಥ ಮಾತು ಕೇಳಿದೆ. ನಕ್ಕವ ನನಗೇನು ಏನೂ ರಿಪ್ಲೈ ಮಾಡಲಿಲ್ಲ. ಅವನು ಕರೆದ, ಅವನ ಫ್ಯಾಕ್ಟ್ರಿ ಓಪನ್ ಮಾಡಿದೆ, ಕಿಲಿ ತೆಗೆದು ಓಪನ್ ಮಾಡಿದ್ರೆ ಒಳಗೆ ಚಲೋ ಐತಿ ಫ್ಯಾಕ್ಟ್ರಿ, ಯಾರೂ ಇಲ್ಲ ಲೇಬರ್ಸ್ ಅಲ್ಲಿ, ಎಲ್ಲ ತಂದಿನ ತಾನೇ ಆಗತೈತಿ. ಅದು ಎದ್ರದಂದ್ರೆ ಮಾರ್ಕೋಫೋಲೋ ಮಟಗಾಡ ತಯಾರು ಮಾಡ್ತಾರೆ. ಮಾರ್ಕೋಫೋಲೋ ಕಂಪ್ನಿ ಈಗ ನೀವು ಟಾಟಾದ ಬಸ್ಸಿಗೆ, ಈಗ ನಿಮ್ಮ ಸ್ಕೂಲ್ ಬಸ್ ಅಲ್ಲ, ಈ ಬಸ್ಸಿಗೆ ಮುಂದಿಂದ ಒಂದು ಮಟಗಾಡ ಬರುತ್ತೆ, ಹಿಂದೊಂದು ಮಟಗಾಡ ಬರುತ್ತೆ, ಅದನ್ನು ತಯಾರು ಮಾಡ್ತಾರ. ಅದು ಒಂದೇ ತಯಾರಾಕವು, ಪ್ಲೇಟ್ ಬರ್ತೈತಿ ತಾನ ಕಟ್ಟಾಗಿ, ಅದ್ರ ಮೇಲ್ಗಡೆಯಿಂದ ಬಂದು ತಾನ ಜಜ್ತೈತಿ, ಒಂದ್ ಕಡೆ ತಾನ ಬಂದು ಹೋಲ್ ಹಾಕ್ತೈತಿ, ಕರೆಕ್ಟ್ ಆಗಿ ತೊಗೊಂಡು ಬರುತ್ತೆ. ಹಿಂದ್ಗಡೆಯಿಂದ ಒಂದು ಲಾರಿ ಬರ್ತೈತಿ, ಆ ಲಾರಿ ಅದ ಲೋಡ್ ಮಾಡುತ್ತೆ. ಒಬ್ಬ ಲೇಬರ್ ಇಲ್ಲ. ಸೊ ಅದು ಎಲ್ಲಿವರೆಗೆ ಬಂತಂದ್ರೆ ನನಗೆ ಅನಿಸ್ತು ಮುಂದಿನ ದಿನದೊಳಗೆ ಜಾಬ್ಲೆಸ್ ಗ್ರೋತ್ ಅಂತೀವಿ ನಾವು ಎಕನಾಮಿಕ್ಸ್ ಅಂದ್ರೆ ಉದ್ಯೋಗ ರಹಿತ ಬೆಳವಣಿಗೆ ಆಗ್ಬಿಡುತ್ತೆ ನಾನು. ಹಾಗಾದ್ರೆ ನೀವೇನು ಉದ್ಯೋಗ ಮಾಡೋರು? ಈಗ ನಿಮ್ಮ ಒಬ್ಬರದ ಚಾಲೆಂಜ್ ಅಲ್ಲ, ಈಗಿನ ಮೇಲೆ ಮಷಿನ್ ಲರ್ನಿಂಗ್ ಇಂಪಾರ್ಟೆಂಟ್ ಆಯ್ತು. ಈಗ ಅದು ಬಿಟ್ಟು AI ಇಂಪಾರ್ಟೆಂಟ್. ಈಗ AI ಹೋಗಿ ಈಗ ಸೂಪರ್ AI ಬಂದ್ಬಿಟ್ಟಿದೆ. ಅಂದ್ರೆ ನೀನೇನ್ ಹೇಳ್ತೀಯ ಅದ ತಾನೇ ಅರ್ಥ ಮಾಡ್ಕೊಂಡು ಅದ ಕೆಲಸ ಮಾಡುವಂತ ಮಷಿನ್ಗಳೆಲ್ಲ ಇಂಟ್ರೊಡ್ಯೂಸ್ ಆಗತ್ತ. ಯಾವ ಉದ್ಯೋಗಗಳು ಹೋಗ್ಬೋದು ಅಂದ್ರೆ, ಮೊದಲೇ ಉದ್ಯೋಗ ಹೋಗೋದೇ, ಇನ್ನು ಮುಂದೆ ಲಾಯರ್ಗೆ ಬಹಳ ಟಫ್ ಆಗುತ್ತೆ. ಲಾಯರ್ ಆಗೋದು ಬಹಳ ಕಷ್ಟ. ಯಾಕಂದ್ರೆ ಇನ್ನು ಹಳೆ ಲಾಯರ್ಗಳು ಇನ್ನು ಮುಂದೆ ಅವ್ರು ಔಟ್ಡೇಟೆಡ್ ಆಗ್ತಾರ. ಹೊಸ ಲಾಯರ್ಗಳೇನು ಬರ್ತಾರಲ್ಲ, ಅವ್ರು ಹಿಡ್ಕೊಂಡು ಬರ್ತಾರ. ಬೇಕಾದ ಕೇಸ್ ಇರಲಿ, ಈ ಕೇಸಿಗೆ ಹಿಂದೆ ಏನೇನು ತೀರ್ಪು ಕೊಟ್ಟಿದ್ರು, ಈಗ ಏನೇನು ಅಲ್ಲಿ ವಾದ ವಿವಾದ ಆಗೈತಿ ಕೊಡ ಅಂದ್ರೆ ಅದ ತಾನೇ ಕೊಟ್ಬಿಡುತ್ತೆ. ಮಡಿ ತುಂಬ ಪುಸ್ತಕ ಇಟ್ಕೊಂಡು ಓದು ಪ್ರಮೇಯನೇ ಇಲ್ಲ, ಡೈರೆಕ್ಟ್ ಆಗಿ ಅದ ತೋರಿಸ್ಬಿಡ್ತೈತಿ. ಇಮಿಡಿಯೇಟ್ ಆಗಿ ನಿಮ್ಗೆ 2 ದಿನದೊಳಗೆ ಜಜ್ಮೆಂಟ್ ಕೊಡ್ಬೋದು. ಜಡ್ಜ್ ಕೂಡ ಇದ್ರ ಬಗ್ಗೆ ರಿಪೋರ್ಟ್ ತಗೋಬೇಕಾದ್ರೆ AI ತಗೊಂಡ್ಬಿಟ್ರೆ ಸಾಕು, ರಿಪೋರ್ಟ್ ಕೊಟ್ಬಿಡ್ತೈತಿ. ಹಿಂಗೆ ಇಂಥ ಕೇಸ್ ಬಂದಾಗ ಇಷ್ಟು ಕಡೆ ಇದೇ ಕೇಸಿಗೆ ಇಂತಿಂತ ತೀರ್ಪು ಬಂದೈತಿ ಅಂತ ಬಂತಂದ್ರೆ ಅವ್ರು ಏನು ತೀರ್ಪು ಕೊಡ್ಬೇಕಂತ ಡಿಸೈಡ್ ಆಗ್ತದೆ. ಇನ್ನು ನಂದೇ ಹೇಳ್ಬಿಡ್ತೀನಿ ನಿಮಗೆ. ನಾನು ಡಾಕ್ಟರ್ ಹತ್ರ ಹೋಗಿದ್ದೆ, ಅವರು ಸ್ಕ್ಯಾನ್ ಮಾಡಿಸ್ಕೊಂಡ್ರೆ ಬ್ಲಡ್ ಅದೇ ಕೊಟ್ಟರು. ತೊಗೊಂಡು ಹೋದೆ, ಅದರೊಳಗೆ C ರಿಯಾಕ್ಟಿವ್ ಪಾಸಿಟಿವ್ ಅಂತ ತೋರಿಸಿತ್ತು. ನಾನು ಅದನ್ನ ಫೋಟೋ ಹೊಡೆದೆ. ನೀವು ಫೋಟೋ ಹೊಡಿದಂದ್ರೆ ಅದು ಟೆಕ್ಸ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಟೆಕ್ಸ್ಟ್ ಆಗಿ ಕನ್ವರ್ಟ್ ಆದ್ಮೇಲೆ ಅದೇ ಟೆಕ್ಸ್ಟ್ನ ನಾನು ಕಾಪಿ ತಗೊಂಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ ಐತಿ, ಆ ಟೂಲಿಗೆ ಹಾಕಿದೆ. ಹಾಕಿದ ತಕ್ಷಣ ಅದು ಹೇಳುತ್ತೆ, ನಿನಗಿಂತ ಇನ್ಫೆಕ್ಷನ್ ಐತಿ, ಇಂಥ ಟ್ಯಾಬ್ಲೆಟ್ ತಗೋ, ನೀ ಈ ಥರ ರೆಸ್ಟ್ ಮಾಡು ಅಂತ ತಾನೇ ತೋರಿಸ್ಬಿಡ್ತದೆ. ನೀವು ಡಾಕ್ಟರು ನೀವಾಗ್ಬೋದು ಮನೆಯೊಳಗೆ, ಅಟ್ಲೀಸ್ಟ್ ನಿಮಗೆ ಎಷ್ಟು ಬೇಕೋ ಅಷ್ಟೆಲ್ಲ ನಾಲೆಜ್ ಅಂದಿರಲ್ಲ, ಆನೆಲ್ಲ ನಾಲೆಜ್ ಅವರಿಂದನೇ ತಗೋಬೇಕಾಗಿಲ್ಲ, ನೀವು ಕಲ್ಕೋಬೇಕು ಹೆಂಗೆ ಬಳಸ್ಬೇಕು ಅದನ್ನ ಅನ್ನೋದು. ನಿಮಗೇನಾದರೂ ಒಬ್ಬರು ವ್ಯಕ್ತಿ ಬಗ್ಗೆ ಏನಾದರೂ ಒಂದು ಆರ್ಟಿಕಲ್ ಬರಿಬೇಕು, ನನಗೆ ಇಂಗ್ಲೀಷ್ ಬರಂಗಿಲ್ಲ ಅಂದ್ರೆ ಕನ್ನಡ ಬರ್ತಿದ್ರೆ ಸಾಕು. ಮೊದಲು ಕನ್ನಡ ಬರಿ, ಕನ್ನಡದನ್ನ ಇಂಗ್ಲೀಷ್ ಕನ್ವರ್ಟ್ ಮಾಡುತ್ತೆ. ಅದನ್ನ ಇಂಗ್ಲೀಷ್ ತೊಗೊಂಡು ಹೋಗು, ಅದಕ್ಕೆ ಹಾಕಿ, ಅದನ್ನ ಹಿಂಗೆ ರಿಸಲ್ಟ್ ಕೊಡುತ್ತೆ. ಅದನ್ನ ಡೌನ್ಲೋಡ್ ಮಾಡ್ಕೋ, ವಾಪಸ್ ಕನ್ನಡ ಕನ್ವರ್ಟ್ ಮಾಡು. ಈ ಲೆವೆಲ್ಗೆ AI ಕೊಟ್ಟಾರ. ನಿಮ್ಗೆ ಅಕಸ್ಮಾತ್ ಇವಾಗಲೇ ನಿಮ್ಗೆ ಜಿಬ್ಲಿ ಕ್ರಿಯೇಟ್ ಮಾಡಕತ್ತೀರಿ. ಇದಕ್ಕೆ ಮುಂದುವರೆದಿದ್ದು ಏನಂದ್ರೆ, ಒಬ್ಬ ಸುಮ್ಮನೆ ನಿಂತವ್ ಸಿಟ್ಟಂದ್ರೆ ಅವ್ನ ಮುಂದಕ್ಕೆ ಅಡ್ಡಾಡಿದ್ದು ಫೋಟೋ ಕ್ರಿಯೇಟ್ ಮಾಡೋದು ಮಾಡ್ಕೊಂಡಿದ್ವಿ.
ಇವೆಲ್ಲ AI ಇಮೇಜಸ್ಗಳು ವಿಡಿಯೋಸ್ಗಳೆಲ್ಲ ಬರಾಕತ್ತು. ಆದ್ರೆ ಇದರ ಸಮಸ್ಯೆ ಏನಾಗುತ್ತೆ ಅಂದ್ರೆ ಕರೆ ಯಾವುದು ಸುಳ್ಳು ಯಾವುದು ಹುಡುಕ್ಬೇಕಾಗುತ್ತೆ ಮುಂದೆ. ಈಗ ಅದಕ್ಕೂ ಟೂಲ್ ಕಿಟ್ ಬಂದಾವ, ಅದಕ್ಕೂ ಆ್ಯಪ್ ಬಂದಾವ. ನೀವು ಕೊಟ್ಟಿರುವಂತ ಫೋಟೋ ಅದರ ಸತ್ಯಾಂಶ ಏನು, ಅದು ಸತ್ಯ ಆಗಿದ್ದ ಅಥವಾ ಸುಳ್ಳಾಗಿದ್ದ ಅಂತ ತಿಳ್ಕೊಳ್ಳುವಂಥದ್ದು ಅವಕಾಶ ಇದೆ. ಅಷ್ಟಿಷ್ಟಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಂದ ಹೊಸ ಹೊಸ ಬಗೆಯ ಉತ್ಪನ್ನಗಳು ಬರ್ತಾವೆ. ಏನು ಉತ್ಪನ್ನಗಳಂದ್ರೆ ನೀವು ಶೂ ಹಾಕ್ತೀರಿ, ಚಪ್ಪಲಿ ಹಾಕ್ತೀರಿ, ಇನ್ಮೇಲೆ AI ದೊಳಗೆ ಚಿಪ್ ಸೇರಿಸ್ತಾರೆ. ಅದರಲ್ಲಿ ಅವು ಏನು ಮಾಡ್ತಾವೆ ಅಂದ್ರೆ ನಿಮ್ಮ BP, ಶುಗರು, ನಿಮ್ಮ ಎಲ್ಲ ಡೀಟೇಲ್ಸ್ಗಳು, ಎಷ್ಟು ವಾಕ್ ಮಾಡಿರಿ, ನಿಮ್ಗೆ ಎಷ್ಟು ಕ್ಯಾಲೋರಿ ಬರ್ನ್ ಆಗೈತಿ, ಊಟ ಎಷ್ಟು ಮಾಡಬೇಕು, ಏನು ಮಾಡಬಾರ್ದು, ನಿಮ್ಮ ಮೊಬೈಲಿಗೆ ಎಲ್ಲ ಮಾಹಿತಿ ಕೊಡುತ್ತೆ. ಈಗ ಆಲ್ರೆಡಿ ಸ್ಮಾರ್ಟ್ ವಾಚ್ ಹಾಕೊಂಡಿರಿ, ಆ ಸ್ಮಾರ್ಟ್ ವಾಚ್ ಮುಂದುವರೆದ ಭಾಗ ಈಗ. ಯಾಕಂದ್ರೆ ಎಲ್ಲನೂ ಹೊತ್ಕೊಂಡು ಕ್ಯಾರಿ ಮಾಡೋಕ್ಕಾಗಿಲ್ಲ. ವಯಸ್ಸಾದವ್ರ ಮನೆಯೊಳಗೆ ಇದ್ರಂದ್ರೆ ಅವ್ರನ್ನ ಕೇರ್ ಮಾಡ್ಲಿಕ್ಕೆ ತುಂಬಾ ಸುಲಭ. ಅವ್ರಿಗೆ ಆರಾಮಿಲ್ಲೋ ಏನಾಗಿತ್ತು, ಅವ್ರು ಎಲ್ಲರೂ ಕೆಲಸಕ್ಕೆ ಹೋಗಿರ್ತೀವಿ ಹೊರಗಡೆ. ಹಾಗಾಗಿ AI ದಿಂದ ಆಗುವಂತಹ ಅನೇಕ ಅಡ್ವಾಂಟೇಜಸ್ಗಳ ಜೊತೆಗೆ ಜಗತ್ತಿನ ಬಹುತೇಕ ರಾಷ್ಟ್ರಗಳ ಅದ್ರ ಬಗ್ಗೆ ಭಯ ಐತಿ. ಏನ್ ಭಯ ಅಂದ್ರೆ ಮುಂದೊಂದು ದಿನ ಇದೆಲ್ಲ ಮನುಷ್ಯನ ಮೇಲೆ ಸವಾರಿ ಮಾಡುತ್ತೋ ಏನೋ. ಈಗ ನಿಮ್ಗೆ ಲಾಯರ್ ಬಗ್ಗೆ ಅಷ್ಟೇ ಹೇಳಿದೆ. ನೀವೆಲ್ಲ ಏನ್ ಮಾಡ್ತೀರಿ ಅಂದ್ರೆ ಹುಡುಗರಿಗೆ ಬೇಗನೆ ಶ್ರೀಮಂತ ಆಗ್ಬೇಕಂತ ಮೊಬೈಲ್ನಾಗ ನೋಡಿ ಗೇಮ್ ಆಡಕ್ಕೆ ಹೋಗ್ತೀರಿ, ಬೆಟ್ಟಿಂಗ್ ಆಡ್ತೀರಿ. ಆಮೇಲೆ ಇದನ್ನ ಕೆಲವು ಮಂದಿ ಶೇರ್ ಮಾರ್ಕೆಟ್ ನಾಲೆಜ್ ತಗೊಂಡು ಶೇರ್ ಮಾರ್ಕೆಟ್ನೊಳಗೆ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಹೋಗ್ಯಾರ. ಶೇರ್ ಮಾರ್ಕೆಟ್ಗೂ ಕೂಡ ಈಗ AI ಇವು ಬಂದಿದಾವೆ, ಅಡ್ವೈಸರ್. ಈಗ ನೋಡ್ರಿ ಏನಾಗುತ್ತೆ ಅಂದ್ರೆ ಒಂದು ಕಂಪ್ನಿ ಮಾಡಿರುವ AI ಮತ್ತೊಂದು ಕಂಪ್ನಿ ಮಾಡಿರುವ AI ಬಹಳ ಚಲೋ ಇತ್ತಂದ್ರೆ ಅವು ಎರಡು ಕಂಪ್ನಿ ಒಳಗೆ ಅವ ಯಾವ AI ಬಳಸಿರ್ತಾನ ಅದ್ರ ಮೇಲೆ ಅವನಿಗೆ ರಿಟರ್ನ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ AI ಟೂಲ್ಸ್ಗಳಿಗೆ ಈಗಾಗಲೇ ಏನು ಮಾಡ್ಯಾರ ಅಂದ್ರೆ ಅಮೌಂಟ್ ಫಿಕ್ಸ್ ಮಾಡ್ಯಾರ. ಫ್ರೀ ವರ್ಷನ್ ಬೇರೆ, ಪ್ರತಿಯೊಂದು ಸಾರಿನೂ ಮೊಬೈಲ್ನೊಳಗೆ ಮೊದಲು ಫ್ರೀ ಕೊಡ್ತಾರ, ಆಮೇಲೆ ಚಾರ್ಜ್ ಮಾಡ್ಕೋತ ಹೋಗ್ತಾರೆ. ಹಾಗಾಗಿ ನೀವು AI ಟೂಲ್ಸ್ಗಳನ್ನ ಬಳಸುವಂತಹ ನಾಲೆಜನ್ನು ನೀವು ಪಡ್ಕೊಳ್ಳೇಬೇಕು. ಒಂದು ಕಡೆ ITIದವರು ಆದವರು ಎಲ್ಲ ಕೆಲಸಕ್ಕೂ ರೆಡಿ ಇರ್ತಾರೆ. ಕೌಶಲ್ಯ ಒಂದೇ ಅಲ್ಲ, ಶ್ರಮ ಕೆಲಸವನ್ನು ಕೂಡ ಮಾಡುವಂಥವ್ರು ಅದಿರಿ. ಬಟ್ ಇಂದಿನ ದಿನದಲ್ಲಿ ಶ್ರಮದ ಕೆಲಸ ಕಡಿಮೆ ಆಗ್ತಾ ಇದೆ, ಕೌಶಲ್ಯ ಭರಿತ ಕೆಲಸಗಳು ಜಾಸ್ತಿ ಆಗ್ತಾ ಇದೆ. ಹಂಗಾಗಿ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗಳು ಇನ್ನು ಟೀಚಿಂಗ್ ಫೀಲ್ಡ್ನಲ್ಲಿ ಬರ್ತಾ ಇದ್ದಾವೆ. ಇದೇ ವರ್ಷ ಈಗಾಗಲೇ ಮೈಸೂರಿನಲ್ಲಿ ಕೆಲವು ಸ್ಕೂಲ್ನಲ್ಲಿ 20 ಲಕ್ಷದ ಒಂದು ಮಷಿನ್ ತೊಗೊಂಡು ಬಂದಿಟ್ಟರು. ಅಲ್ಲಿ ಅದು ಮ್ಯಾಥಮೆಟಿಕ್ಸ್ ಟೀಚ್ ಮಾಡುತ್ತೆ, ಹೋಮ್ವರ್ಕ್ ಅದ ಮಾಡಿಸುತ್ತೆ. ನೀವು ಇಲ್ಲ ಅದು ಮಷಿನ್ ಬಿಡು, ನಾ ಏನು ಒಬ್ರಿಗೊಬ್ರು ಮಾತಾಡಿದ್ರೆ ನಡೀತಿದ್ದಿ ಅಂದ್ರೆ ನಡೆಯಂಗಿಲ್ಲ. ಯಾಕಂದ್ರೆ ಅದು ಪೂರಾ ನಿಮ್ಮ ಫೇಸಿಯಲ್ಲ ರೆಕಗ್ನೈಸೇಷನ್ ಮಾಡಿಕೊಂಡು ನಿಮ್ಮ ಬಿಹೇವಿಯರ್ ಏನಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರುತ್ತೆ. ನೀವು ಸೀದಾ ನಿಮ್ಮ ಹತ್ರ ಬರ್ತೈತಿ, ಅದು ಕೂಡ ನಿಮಗೆ ಬಂದು ಸರಿಯಾಗಿ ನಡ್ಕುವಂತ ತಿಳಿಸಿ ಹೇಳುತ್ತೆ. ಕೇಳಲಿಲ್ಲ ಅಂದ್ರೆ ನಿಮ್ಮ ಮನೆಗೆ ಒಂದು ಮೆಸೇಜ್ ತಾನು ಹಾಕುತ್ತೆ. ಅದಕ್ಕೂ ಕೇಳಿಲ್ಲ ಅಂದ್ರೆ ತಾನೇ ಒಂದು ಬಡಿಗೆನೂ ತಗೋತೈತಿ. ನಾನು ಅದನ್ನ ನೋಡಿ ಬಂದೀನಿ. ಮುಂದಿನ ದಿನದೊಳಗೆ ಮಷಿನ್ ಏನಾರ ಕಲ್ಸಕತ್ರ ಇದಕ್ಕಿಂತ ಕಷ್ಟ ಆಗುತ್ತೆ. ಈಗ ನಾವು ಮನುಷ್ಯರು ಏನೋ ಒಂದು ಸಾರಿ ಬಿಟ್ಬಿಡ್ತೀವಿ, ಅದು ಹಂಗಲ್ಲ, ಅದಕ್ಕೇನು ಕೊಟ್ಟಿರ್ತಾರ ಅದೇ ಗೈಡ್ ಅದು ಮೂವ್ ಮಾಡ್ತೈತಿ. ಆದರೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಲ್ಲೇ ಸೂಪರ್ AI ಅಂತ ಏನು ಬಂದಿದಾವಲ್ಲ, ಅವು ಏನು ಮಾಡ್ತಾವ ಅಂದ್ರೆ ತಾನೇ ಕೋಡಿಂಗ್ ಮಾಡ್ಕೋತಾವ. ಇದು ಬಹಳ ಡೇಂಜರ್ ಆಗಿರುವಂತ ವಿಷಯ. ಕೋಡಿಂಗ್ ಮಾಡ್ಕೋತಿದ್ರೆ ಹೆಂಗೆ ನಾವು ಸಣ್ಣರಿದ್ರೆ ನಿಮ್ಮ ನೋಡಿ ಆಕಿಗೆ ಅಕ್ಕ ಅಮ್ಮ ಅಂತ ಹೆಂಗೆ ಕಲ್ತಿವು, ಸೇಮ್ ಮಷೀನೇ ತಾನೇ ಕಲ್ಕೋತ ಹೋಗ್ಬಿಡುತ್ತೆ. ನಿಮ್ಮ ಜೊತೆ ಕರ್ಕೋತ ಮನುಷ್ಯರ ತರನೇ ಬಿಹೇವಿಯರ್ ಮಾಡುವಂತ ಮಷಿನ್ಗಳು ಈಗ ಇವೆಷ್ಟು ಇಂದಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ SN ನ್ಯೂಸ್. ವಂದನೆಗಳು.